ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವೊಂದು ಸೋಲಾರ್ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಹೊಂಟಿವು. ಅದು ಯಾವ ಕ್ಯಾಮ್ರಾ, ಕ್ಲಿಯರಿಟಿ ಹೇಗಿದೆ, ಬಟ್ ಅದು ಇನ್ಸ್ಟಾಲೇಷನ್ ಹೇಗೆ ಮಾಡಬೇಕು, ನಾವು ಎಲ್ಲಿ ಇನ್ಸ್ಟಾಲೇಷನ್ ಮಾಡ್ಲತ್ತೀವಿ ಅಂಥೇಳಿ ನೀವು ಕೊನೆ ತನಕ ವಿಡಿಯೋ ನೋಡಿ. ಫುಲ್ ವಿಡಿಯೋ ಅಪ್ಲೋಡ್ ಇದೆ. ಹಾಗೆ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ. ಟೂ ವೀಲರ್ ಬೈಕ್ ಮೇಲೆ ನಾವು ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ಆಗಿ ನಮ್ಮ ಸೈಟ್ ನಿಯರ್ ಬೈನ ಬಂತು. ಇವಾಗ ಫುಲ್ ವಿಡಿಯೋ ನಿಮ್ಮ ಮುಂದೆ ಲೈವ್ ಆಗಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ವಿಡಿಯೋ. ನಾವು ಟೋಟಲಾಗಿ 2 ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಬಂದೆವು, ಶಕುರೈ ಕ್ಯಾಮ್ರಾ ಅಂತೇಳಿ. ನೀವು ನೋಡ್ಬೋದು ಇವಾಗ ಲೈವ್ ಆಗಿ ನಾವು ಇದ್ರ ಬಗ್ಗೆ ಟೋಟಲ್ ಡೀಟೇಲ್ ಹೇಳ್ಕೊತಾ ನಾವು ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ಈ ಸೈಟಿಗೆ ವಾಟರ್ ಹೌಸ್ ಇದೆ, ಇದಕ್ಕೆ ನಾವು ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಬಂದೆವು 2 ಕ್ಯಾಮ್ರಾನ. ಇದು ಬಂದ್ಬಿಟ್ಟು ಶಕುರೈ ಬ್ರ್ಯಾಂಡಲ್ಲಿ ಇರುವಂಥ ಡಿಫ್ರೆಂಟ್ ಅದು ಡ್ಯುಯಲ್ ಲೆನ್ಸ್ ಇರುವಂಥ ಕ್ಯಾಮ್ರಾ. ಇದು ಪಂಪ್ ಹೌಸ್ ಇದೆ, ಹೀಗಾಗಿ ಇದು ಮೋಟಾರ್ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಇಲ್ಲಿ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹೀಗಾಗಿ ನಾವು ಡ್ಯೂ ಸೋಲಾರ್ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಬಂದೆವು. ಇದು ಮೊಬೈಲ್ ನೋಟಿಫಿಕೇಷನ್ ಇದೆ, ಹಾಗೆ 4G 5G 2 ಸಿಮ್ ಕಾರ್ಡ್ ಕೂಡ ಸಪೋರ್ಟ್ ಅದಾವು. ಹಾಗೆ ಇವಾಗ ಲೈವ್ ಆಗಿ ಬನ್ನಿ ಈ ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ನಿಮ್ಮ ಮುಂದೆನೇ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಇವಾಗ ನಾವು ಅನ್ಬಾಕ್ಸಿಂಗನ್ನು ಮಾಡೋಣ ಕ್ಯಾಮ್ರಾನ. ನೋಡಿ ಗೈಸ್, ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಮೆನುವಲ್ ಕಾರ್ಡ್ ಇದೆ. ಹಾಗೆಯೇ ಸೋಲಾರ್ ಪ್ಯಾನಲ್ ಸ್ಟ್ಯಾಂಡನ್ನು ಹೇಗೆ ಇನ್ಸ್ಟಾಲೇಷನ್ ಮಾಡಬೇಕು ಎಂಬುದು ಒಂದು ಸ್ಟಿಕ್ಕರ್ ಇದೆ. ಇದು ಬಂದ್ಬಿಟ್ಟು 9 ವಾಟ್ ಸೋಲಾರ್ ಪ್ಯಾನಲ್ ಇದೆ. ಇದು ಬಂದ್ಬಿಟ್ಟು ಹೈ ಸ್ಪೀಡ್ ಚಾರ್ಜಿಂಗ್ ಸೋಲಾರ್ ಪ್ಯಾನಲ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು 9 ವಾಟ್ ಸೋಲಾರ್ ಪ್ಯಾನಲ್ ಇದೆ ವಿತ್ ಇದಕ್ಕೆ ಪಿನ್ ಇದೆ. ಇಲ್ಲಿ ವಾಲ್ ಮೌಂಟ್ ಸ್ಕ್ರೂ ಇದೆ. ಇದು ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್ ಆಯಿತು. ಇನ್ನು ಇಲ್ಲಿ ಬಂದ್ಬಿಟ್ಟು ಈ ಸೋಲಾರ್ ಸ್ಟ್ಯಾಂಡ್ ಇದೆ, ಇದಕ್ಕೆ ನಾವು ಫಿಟ್ ಮಾಡುವಂಥದ್ದು ಇದೊಂದು ಸೋಲಾರ್ ಸ್ಟ್ಯಾಂಡ್ ಇದೆ. ಹಾಗೆ ಸ್ಕ್ರೂ ಇದ್ದಾವೆ, ಆ ಸ್ಟ್ಯಾಂಡಿಗೆ ಫಿಟ್ ಮಾಡುವಂಥ ಸ್ಕ್ರೂ ಇದ್ದಾವೆ. ಹಾಗೆ ವಾಲ್ ಮೌಂಟ್ ಸ್ಕ್ರೂ ಇದ್ದಾವೆ. ಹಾಗೆ ಕ್ಯಾಮ್ರಾ ಕ್ಲ್ಯಾಂಪ್ ಇದ್ದಾವೆ. ಹಾಗೆ ಇದು ಬಂದ್ಬಿಟ್ಟು ಪೋಲ್ ಕ್ಲ್ಯಾಂಪ್. ಟೋಟಲ್ ಇದಷ್ಟು ಬಂದ್ಬಿಟ್ಟು ಸ್ಪೇರ್ ಇದೆ. ಹಾಗೆ ಇದು ಬಂದ್ಬಿಟ್ಟು ಡ್ಯುಯಲ್ ಲೆನ್ಸ್ ಸೋಲಾರ್ ಕ್ಯಾಮ್ರಾ ಇದೆ. ನೋಡಿ ಮೇನ್ ಇದ್ದಿದ್ದು ಇದು ಬಂದ್ಬಿಟ್ಟು ಡ್ಯುಯಲ್ ಲೆನ್ಸ್. ಇದು 360 ಡಿಗ್ರಿ ರೊಟೇಟ್ ಆಗುವಂಥ ಲೆನ್ಸು. ಇದು ಬಂದ್ಬಿಟ್ಟು ಫಿಕ್ಸ್ಡ್ ಲೆನ್ಸು. ಇದು ಬಂದ್ಬಿಟ್ಟು ಆಂಟೆನಾ 4G ಹಾಗೂ 5G ನೆಟ್ವರ್ಕ್ ಆಂಟೆನಾ ಅಂತ ಹೇಳ್ಬೋದು. ಇಲ್ಲಿ ಬ್ಯಾಕ್ ಸೈಡ್ ಏನೈತಿ ಲಿಥಿಯಂ ಅಯಾನ್ ಬ್ಯಾಟರಿ ಇನ್ಬಿಲ್ಟ್ ಇರುವಂಥ ಸಿಸ್ಟಮ್ ಇದೆ. ಇದಕ್ಕೆ ಲೈಟಿನ ಅವಶ್ಯಕತೆನೇ ಇಲ್ಲ ಅಂತಲೇ ಹೇಳ್ಬೋದು. ಇದು ಸೋಲಾರ್ ಪ್ಯಾನಲ್ ಮೇಲೆ ವರ್ಕ್ ಆಗುವಂಥ ಕ್ಯಾಮ್ರಾನೇ ಅಂತ ಹೇಳ್ಬೋದು. ಇವಾಗ ನಾವು ಇದನ್ನು ಕ್ಲ್ಯಾಂಪನ್ನು ಫಿಟ್ ಮಾಡೋಣ. ಹಾಗೆ ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಮ್ಮದು ಯಾವುದೇ ಹೊಸ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ನೀವು ವಿಡಿಯೋನ ನೋಡ್ಬೋದು. ಇದು ಬಂದ್ಬಿಟ್ಟು 9 ವಾಟ್ ಸೋಲಾರ್ ಪ್ಯಾನಲ್ ಇದೆ. ಇವಾಗ ನಾವು ಪ್ಯಾನಲಿಗೆ ನಾವು ಸ್ಟ್ಯಾಂಡನ್ನು ಫಿಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಬಂದ್ಬಿಟ್ಟು ಈ ಸ್ಟ್ಯಾಂಡ್ ಜೋಡಿಲಿ 2 ಸ್ಕ್ರೂ ಇರ್ತವೆ, ನೀಟ್ನೆಸ್ ಆಗಿ ತೋರಿ. ನೋಡಿ, ಇನ್ಸ್ಟಾಲೇಷನ್ ಈಸಿ ಮೆಥಡ್ ಇದೆ. ಇವಾಗ ನಾವು ಪ್ಯಾನಲನ್ನು ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ಇಲ್ಲಿ 2 ಸ್ಕ್ರೂ ಇದ್ದಾವೆ. ಇವನ್ನು ನಾವು ಇಲ್ಲಿ ಪ್ಯಾನಲ್ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಫಿಟ್ಟಿಂಗ್ ಆಯಿತು. ಸೋಲಾರ್ ಪ್ಯಾನಲ್ ಫಿಟ್ಟಿಂಗ್ ಆಯಿತು. ಇದನ್ನು ನಾವು ಗಾಡಿಗೆ ಅಥವಾ ಪೋಲಿಗೆ ನಾವು ಇದನ್ನು ಈ ಪೆದನಾಗಿ ಇಲ್ಲಿ ನಾವು ಇದನ್ನು ಫಿಕ್ಸ್ ಮಾಡಿ ಇದನ್ನು ಪ್ಯಾನಲನ್ನು ಸೆಟ್ಟಿಂಗನ್ನು ಮಾಡ್ಬೋದು. ಇದನ್ನು ಪಿನ್ ಅಂತ ಕ್ಯಾಮ್ರಾಕ್ಕೆ ನಾವು ಇನ್ಸ್ಟಾಲೇಷನ್ ಮಾಡಬೇಕು. ಇವಾಗ ನಾವು ಕ್ಯಾಮ್ರಾ ಕನೆಕ್ಷನ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಕ್ಯಾಮ್ರಾ ಇದೆ. ಇದಕ್ಕೆ ನಾವು ಪೋಲ್ ಕ್ಲ್ಯಾಂಪನ್ನು ಫಸ್ಟಿಗೆ ಫಿಟ್ ಮಾಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಪೋಲ್ ಕ್ಲ್ಯಾಂಪ್ ಇದೆ. ಇಲ್ಲಿ ನಾವು ಬ್ಯಾಕ್ ಸೈಡ್ ಏನಿದೆ ಇದನ್ನು ಪೋಲ್ ಕ್ಲ್ಯಾಂಪನ್ನು ಫಿಟ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಪೋಲ್ ಕ್ಲ್ಯಾಂಪನ್ನು ಫಿಟ್ ಮಾಡ್ಕೊಳ್ಳೋಣ. ಪೋಲ್ ಕ್ಲ್ಯಾಂಪ್ ಇವು ನಟ್ ಬೋಲ್ಟ್ ಇದ್ದಾವೆ, ಸ್ಮಾಲ್ ಸೈಜ್. ಇವತ್ತನ್ನು ನಾವು ಹಾಕಿ ನಾವು ಫಿಟ್ ಮಾಡೋಣ. ನೋಡಿ, 4 ನಟ್ ಬೋಲ್ಟ್ ಇದ್ದಾವೆ.
ಫ್ರೆಂಡ್ಸ್, ಇಲ್ಲಿ ನಾವು ಇದನ್ನು ಕ್ಲ್ಯಾಂಪನ್ನು ಹಾಕಿ ನಾವು ಪೋಲಿ ಇನ್ಸ್ಟಾಲೇಷನ್ ಮಾಡುವ ಸಿಸ್ಟಮ್ ಇದು. ನಮಗೆ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಒಂದು ಕಟಿಂಗ್ ಪ್ಲೇದು ಹಾಗೆ ಒಂದು ಸ್ಕ್ರೂ ಡ್ರೈವರ್ ಬೇಕಾಗುತ್ತೆ. ಇಷ್ಟೇ, ಇದನ್ನು ಬಿಟ್ಟು ಮತ್ತು ಇದಕ್ಕೆ ಏನೂ ಟೂಲ್ಸ್ ಬೇಕಾಗಂಗಿಲ್ಲ. ಇವಾಗ ನಾವು ಸ್ಕ್ರೂ ಡ್ರೈವರ್ ಸಹಾಯದಿಂದ ಇಲ್ಲಿ ನಾವು ಸ್ಕ್ರೂವನ್ನು ಫಿಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಕ್ಲ್ಯಾಂಪ್ ಓಕೆ ಆಯಿತು. ನಾವು ಇಲ್ಲಿ ಕ್ಲಿಪ್ಪನ್ನು ಹಾಕಿ ನಾವು ಇದನ್ನು ಫಿಟ್ಟನ್ನು ಮಾಡಬೇಕು. ಇವಾಗ ಬಂದ್ಬಿಟ್ಟು ಮೇನ್ ಥಿಂಗ್ಸ್ ಏನಿದೆ, ಇದಕ್ಕೆ ನಾವು ಸಿಮ್ ಕಾರ್ಡ್ ಮೆಮ್ರಿ ಕಾರ್ಡನ್ನು ಎಲ್ಲಿ ಹಾಕಬೇಕು. ಇವಾಗ ನೋಡಿ, ಇಲ್ಲಿ ಈ ಪೋರ್ಷನನ್ನು ನಾವು ಕೆಳಗಡೆ ಬಾಚಬೇಕು ಸ್ಲೋ ಆಗಿ. ಇಲ್ಲಿ ಕ್ಯಾಪ್ ಇದೆ, ಸಿಮ್ ಕಾರ್ಡ್ ಹಾಗೂ ಮೆಮ್ರಿ ಕಾರ್ಡ್ ಹಾಕಲಿಕ್ಕೆ ಕ್ಯಾಪ್ ಇದೆ. ಇದನ್ನು ನಾವು ಓಪನ್ ಮಾಡಿ ನಾವು ಇಲ್ಲಿ ಮೆಮ್ರಿ ಕಾರ್ಡ್ ಹಾಗೂ ಸಿಮ್ ಕಾರ್ಡನ್ನು ಹಾಕಬೇಕು. ಇವಾಗ ನಾವು ಇಲ್ಲಿ ಮೆಮ್ರಿ ಕಾರ್ಡನ್ನು ಹಾಕೋಣ. ಇವಾಗ ನಾವು ಇದಕ್ಕೆ 128 GB ಮೆಮ್ರಿ ಕಾರ್ಡನ್ನು ಹಾಕ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಮಿನಿಮಮ್ ಆಗಿ ನಿಮಗೆ 1 ಮಂತಿಂದ 2 ಮಂತ್ವರೆಗೆ ರಿಕಾರ್ಡಿಂಗ್ ಸೇವ್ ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. 128 GB ಕಂಟಿನ್ಯೂಸ್ ರಿಕಾರ್ಡಿಂಗ್ ಏನೈತಿ 1 ಮಂತಿಂದ 2 ಮಂತ್ವರೆಗೆ ಇದು ಬ್ಯಾಕಪ್ ಇದೆ. ಹಾಗೆ ಓನ್ಲಿ ಮೋಷನ್ ರಿಕಾರ್ಡಿಂಗ್ ಆದರೆ ನಿಮಗೆ ಆಲ್ಮೋಸ್ಟ್ ಆಗಿ 6 ಮಂತ್ವರೆಗೆ ಇದು ರಿಕಾರ್ಡಿಂಗ್ ಇದೆ ಅಂತ ಹೇಳ್ಬೋದು. ಇವಾಗ ನಾವು 128 GB ಮೆಮ್ರಿ ಕಾರ್ಡನ್ನು ನಾವು ಕ್ಯಾಮ್ರಾಕ್ಕೆ ಹಾಕೋಣ. ಇವಾಗ ಮೆಮ್ರಿ ಕಾರ್ಡನ್ನು ಓಪನ್ ಮಾಡಿ ಕ್ಯಾಮ್ರಾಕ್ಕೆ ಹಾಕೋಣ. ಇದು ಬಂದ್ಬಿಟ್ಟು 128 GB ಇದೆ. ನೀವು ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಅಪ್ ಟು 256 GB ತನಕ ಮೆಮ್ರಿ ಕಾರ್ಡ್ ಸಪೋರ್ಟೆಡ್ ಇದೆ ಸೋಲಾರ್ ಕ್ಯಾಮ್ರಾಕ್ಕೆ. ಇವಾಗ ನಾವು ಆಲ್ಮೋಸ್ಟ್ ಆಗಿ 128 ತನಕ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಮೆಮ್ರಿ ಕಾರ್ಡ್ ಇಲ್ಲಿ ಲೋಗೋ ಇದೆ. ಮೆಮ್ರಿ ಕಾರ್ಡ್ ಯಾವ ತೆಗೆನಾಗಿ ಹಾಕ್ಬೇಕಂತೇಳಿ ಲೋಗೋ ಇದೆ. ಆ ಲೋಗೋಗೆ ತಕ್ಕಂಗೆ ನಾವು ಇದನ್ನು ಮೆಮ್ರಿ ಕಾರ್ಡನ್ನು ಪುಷ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮೆಮ್ರಿ ಕಾರ್ಡನ್ನು ಹಾಕಿ ನಾವು ಪುಷನ್ನು ಮಾಡಬೇಕು. ಇಲ್ಲಿ 2ನೇ ಸ್ಲಾಟಿಗೆ ಸಿಮ್ ಕಾರ್ಡನ್ನು ಹಾಕಬೇಕು. ಇದೆಷ್ಟು ಬಂದ್ಬಿಟ್ಟು ನಾವು ಸಿಮ್ ಕಾರ್ಡ್ ಹಾಗೂ ಮೆಮ್ರಿ ಕಾರ್ಡನ್ನು ಹಾಕಬೇಕು. ನಾವು ಸಿಮ್ ಕಾರ್ಡ್ ಹಾಕಿದಾಗ ಮೊಬೈಲಿಗೆ ಲೈವ್ ಆಗುತ್ತೆ. ಸಿಮ್ ಕಾರ್ಡ್ ಹಾಕದೇ ಇದ್ದಾಗ ಓನ್ಲಿ ಮೆಮ್ರಿ ಕಾರ್ಡಲ್ಲಿ ಸೇವ್ ಆಗುತ್ತೆ. ಇವಾಗ ನಾವು ಮೆಮ್ರಿ ಕಾರ್ಡನ್ನು ಹಾಕಿವು. ಇವಾಗ ಬಂದ್ಬಿಟ್ಟು ನಾವು ಸೋಲಾರ್ ಪ್ಯಾನಲನ್ನು ಎಲ್ಲಿ ಕನೆಕ್ಷನ್ ಮಾಡಬೇಕು. ಇಲ್ಲಿ ಕೆಳಗಡೆ ನೋಡಿ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇದೆ. ಇದನ್ನು ನಾವು ಓಪನ್ ಮಾಡಿ ಇಲ್ಲಿ ಫಸ್ಟಿಗೆ ಹೊಸ ಕ್ಯಾಮ್ರಾ ಇದ್ದಾಗ ಲಾಕ್ ಇದೆ, ಇದನ್ನು ಸ್ಟಿಕ್ಕರಿಂಗನ್ನು ಓಪನ್ ಮಾಡಬೇಕು. ನಾವು ಲಾಕ್ ಸ್ಟಿಕ್ಕರನ್ನು ಓಪನ್ ಮಾಡಿ ನೋಡಿ, ಇಲ್ಲಿ ಸಿ ಪಿನ್ ಇದೆ, ಹಾಗೆ ಆನ್ ಆಫ್ ಬಟನ್ ಇದೆ. ಇವಾಗ ನಾವು ಕ್ಯಾಮ್ರಾನ ಫಸ್ಟಿಗೆ ಆನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಕ್ಯಾಮ್ರಾ ಆನ್ ಮಾಡಿನೂ ನೋಡ್ಬೋದು, ಅದು ಮೂವೇಬಲ್ ಆಗ್ತಾಯಿದೆ. ನೋಡಿ, ಇವಾಗ ಮೂವೇಬಲ್ ಆಗಲಾಯಿತು. ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಆಯಿತು. ನೋಡಿ ಫ್ರೆಂಡ್ಸ್, ಇದು ಅಪ್ ಟು 360 ಡಿಗ್ರಿ ರೊಟೇಷನ್ ಇದೆ, ಮೋಷನ್ ಡಿರೆಕ್ಷನ್ ಇದೆ, ಹಲವಾರು ಆಪ್ಷನ್ಗಳಿದ್ದಾವೆ. ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಆಯಿತು. ಕ್ಯಾಮ್ರಾ ಸ್ಟಾರ್ಟ್ ಮಾಡಿಂದ ನಾವು ಇದನ್ನು ಸೋಲಾರ್ ಪ್ಯಾನಲ್ ಕನೆಕ್ಷನನ್ನು ನಾವು ಇದಕ್ಕೆ ಕನೆಕ್ಟನ್ನು ಮಾಡಬೇಕು. ನೋಡಿ, ಇಲ್ಲಿ ಬಂದ್ಬಿಟ್ಟು ಇವಾಗ ಕನೆಕ್ಟ್ ಆಯಿತು. ನಾವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡೋದು ಇದನ್ನು ಪೋಲಿಗೆ ಹಾಗೂ ಪೋಲ್ ಮೇಗಿನ ಸೈಡ್ ನಾವು ಪ್ಯಾನಲನ್ನು ಇನ್ಸ್ಟಾಲೇಷನ್ ಮಾಡಬೇಕು. ಈ ತೆಗನಾಗಿ ಇದನ್ನು ಎರಡು ಕೂಡಿ ಇನ್ಸ್ಟಾಲೇಷನ್ ಮಾಡಬೇಕು. ಹಾಗೆ ಇದು ಮೊಬೈಲಿಗೆ ಲೈವ್ ಕೂಡ ನಾವು ನೋಡ್ಬೋದು, ಮೊಬೈಲಲ್ಲಿ ಅಪ್ಡೇಟನ್ನು ಮಾಡ್ಬೋದು. ಕೊನೆ ತನಕ ವಿಡಿಯೋನ ನೋಡಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತಾನೆ. ಇವಾಗ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡೋಣ ಬನ್ನಿ. ಇದು ಬಂದ್ಬಿಟ್ಟು ಪಂಪ್ಸೆಟ್ ಮೇಲ್ಗಡೆ ಹಾಕಿರುವಂಥ ಪತ್ತದಾಸ್ ಇದೆ. ನಾವು ಪತ್ತದಾಸ್ ಮೇಲ್ಗಡೆ ಏನೈತಿ ಸೋಲಾರ್ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿವು. ಹಾಗೆ ಅತ್ತ ಕೆಳಗಡೆ ಬಂದುಬಿಟ್ಟು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಲತ್ತೀವಿ ಒಂದು ಪೋಲಿಗೆ ನಾವು. ಯಾಕಪ್ಪ ಅಂದ್ರೆ ಸ್ವಲ್ಪ ಮಳೆ ಗಾಳಿಗೆ ಕೂಡ ಇದು ಆಲ್ಮೋಸ್ಟ್ ಸೇಫ್ಟಿ ಅಂತಲೇ ಹೇಳ್ಬೋದು. ನಿಮ್ಗೆ ಕ್ಯಾಮ್ರಾ ಲೈಫ್ ಕೂಡ ಜಾಸ್ತಿ ಬರ್ತೈತಿ. ನಾವು ಕ್ಯಾಮ್ರಾ ಕುಣಿಸಿದಂಥ ಪ್ಲೇಸ್ ಯಾವುದಪ್ಪ ಅಂದ್ರೆ ಕೃಷ್ಣಾ ನದಿ ಅಂತ ಹೇಳ್ಬೋದು. ಇದು ಹಳ್ಯಾಳ ಬ್ರಿಡ್ಜ್ ಇದೆ, ನೀವು ನೋಡ್ಬೋದು. ನಮ್ಮ ಬ್ಯಾಕ್ ಸೈಡ್ ಹಳ್ಯಾಳ ಬ್ರಿಡ್ಜ್ ಕಾಣ್ಲಾಗ್ತೈತಿ. ಹಾಗೆ ಬ್ರಿಡ್ಜ್ ಕೂಡ ನಾವು ಕ್ಯಾಮ್ರಾದಲ್ಲಿ ತೋರಿಸ್ತು ನೋಡ್ಬೋದು ಕ್ಲಿಯರಿಟಿ. ಈಗ ಲೈವ್ ಆಗಿದೆ, ಮೊಬೈಲೇ ವಿಡಿಯೋ ಮಾಡಿದ್ದ ಈ ಸೇಮ್ ಐತಿ. ಪಂಪ್ಸೆಟ್ ಕೂಡ ಅದಾವ ರೈತದು, ಅತ್ತ ಸೇಫ್ಟಿಗೋಸ್ಕರ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಲತ್ತೀವಿ. ಹಾಗೆ ಕ್ಯಾಮ್ರಾದಾಗ ಬ್ರಿಡ್ಜ್ ಹ್ಯಾಂಗೆ ಕಾಣ್ತೈತಿ ಕ್ಲಿಯರಿಟಿ ಅಂತೇಳಿ ಕೊನೆ ತನಕ ವಿಡಿಯೋ ನೋಡಿ. ನಾವು ಕೊನೆಯಲ್ಲಿ ನಾವು ಮೊಬೈಲಲ್ಲಿ ಲೈವ್ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಇವಾಗ ಟೋಟಲಾಗಿ ಒಂದು ಯಾವುದೇ ಒಂದು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿದ್ರೆ ಒಂದು ಸೇಫ್ಟಿ ಪರ್ಪಸ್ ಇದಾವೆ ಎಲ್ಲ ಕ್ಯಾಮ್ರಾನು. ರೈತರಿಗೆ ಆಗಲಿ ಯಾರಿಗೇ ಆಗಲಿ ಅಗದಿ ಒಂದು ಸೇಫ್ಟಿ ಪರ್ಪಸ್. ಈಗ ನೋಡ್ಬೋದು ಇಲ್ಲಿ ನಾವು ಕ್ಯಾಮ್ರಾನ 2 ಲೆನ್ಸ್ ಇದ್ದು ಕುಣಿಸಿವು.
ಹೊಳೆಯಲ್ಲಿ ಇರುವಂಥ ಮೊಬೈಲ್ ಸೇಫ್ಟಿಗೋಸ್ಕರ, ಒಳಗಡೆ ಇರುವಂಥ ಮೋಟರ್ ಸೇಫ್ಟಿಗೋಸ್ಕರ ಒಂದು ಲೆನ್ಸ್ ಕಂಟಿನ್ಯೂ ಆಗಿ ಕ್ಯಾಪ್ಚರ್ ಮಾಡೋದೈತಿ. ಇನ್ನೊಂದು ಏನೈತಿ, ಪಂಪ್ ಸೆಟ್. ಇಲ್ಲಿ ಕೆಳಗಡೆ ಇರುವಂಥ ಪಂಪ್ ಸೆಟ್ ನೋಡ್ಬೋದು. ಇಲ್ಲಿ ಕೆಳಗಡೆ ಎಷ್ಟು ಮೋಟಾರ್ ಇದ್ದಾವೆ ಅಂತೇಳಿ ದೊಡ್ಡ ನೀವು ಈ ಮೋಟಾರ್ ಸಲುವಾಗಿ ಕೂಡ ಒಂದು ಲೆನ್ಸನ್ನು ಸಪ್ರೇಟಾಗಿ 360 ಡಿಗ್ರಿ ಇರುವಂಥ ಲೆನ್ಸನ್ನು ಈ ಕಡೆ ಇಟ್ಟಿವು. ಇದು ಮೊಬೈಲಲ್ಲಿ ಲೈವ್ ಇರುವಂಥದ್ದು ನೋಡ್ಬೋದು. ಇಲ್ಲಿ ಸೈಡ್ ಸ್ಕ್ರೀನಲ್ಲಿ ನೋಡ್ಬೋದು. ನಾವು ಆ ಮೊಬೈಲ್ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಅಪ್ಲೋಡ್ ಮಾಡಿವು. ಇದನ್ನ 360 ಡಿಗ್ರಿ ರೊಟೇಷನ್ನ ಮಾಡಿ ನೋಡ್ಬೋದು. ನೀವು ಎಷ್ಟು ಕ್ಲಿಯರಿಟಿ ಐತೆ ಅಂತೇಳಿ ಕ್ಯಾಮ್ರಾ ನೀವು ಲೈವ್ ಆಗಿ ನೋಡ್ಬೋದು. ಇಲ್ಲಿ ನೀವು ಮೊಬೈಲಲ್ಲಿ ಇದನ್ನೆಲ್ಲ ಮೂಮೆಂಟನ್ನು ಮಾಡ್ಬೋದು, ಲೆಫ್ಟ್ ರೈಟ್ ಅಪ್ ಡೌನ್ ಅಂತೇಳಿ. ಇದು ಬ್ರ್ಯಾಂಡೆಡಲ್ಲಿ ಇರುವಂಥ ಒಂದು ಶಕುರೈ ಡಿಪೆಂಡರ್ ಡ್ಯೂ ಅಂತ ಕ್ಯಾಮ್ರಾ ನೋಡ್ಬೋದು. ಇವಾಗ ಕ್ಯಾಮ್ರಾದಲ್ಲಿ ಹಳ್ಯಾಳ ಬ್ರಿಡ್ಜ್ ಎಷ್ಟು ಕ್ಲಿಯರಾಗಿ ಕಾಣ್ತೈತೆ ಅಂತೇಳಿ, ಅದಕ್ಕೆ ಯಾವುದೇ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿ ತಂದ್ರೆ ಅಮೌಂಟ್ ಸ್ವಲ್ಪ ಹೆಚ್ಚೋದು ಪರವಾಗಿಲ್ಲ, ಬಟ್ ಒಂದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ. ರೈತರಿಗೆ ಆಗಲಿ ಅಥವಾ ಒಂದು ಗೋಡೌನ್ಗಾಗಲಿ ಎಲ್ಲೇ ಆಗಲಿ ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಇರುವಂಥದ್ದನ್ನು ಇನ್ಸ್ಟಾಲೇಷನ್ ಮಾಡಬೇಕು. ಈ ಸೇಮ ಕ್ಲಿಯರಿಟಿ ಐತಿ ನೋಡ್ಬೋದು. ನೀವು ಹೊಳೆ ದಂಡೆಯಲ್ಲಿ ಇರುವಂಥ ಪಂಪ್ಸೆಟ್ಗಳು ಹಾಗೆ ಪೈಪ್ಗಳು ಎಷ್ಟು ನಿಮ್ಗೆ ಕ್ಲಿಯರಾಗಿ ಕಾಣ್ತಾವೆ. ಹಾಗೆ ಬ್ರಿಡ್ಜ್ ಮೇಲೆ ಹೋಗುವಂಥ ವೆಹಿಕಲ್ ಕೂಡ ನಿಮಗೆ ಕಾಣ್ತಾವೆ. ಭಾಳಷ್ಟು ದೂರ ಐತೆ ಬ್ರಿಡ್ಜ್. ಆ ಪಂಪ್ಸೆಟ್ದಿಂದ ಬ್ರಿಡ್ಜ್ ಭಾಳಷ್ಟು ದೂರ ಐತೆ, ಆದರೂ ವೆಹಿಕಲ್ಗಳು ಕೂಡ ಕಾಣ್ತಾವೆ. ಭಾಳಷ್ಟು ದೂರ ಐತೆ ಅಂತೇಳಿ ಸ್ವಲ್ಪ ಬ್ಲರ್ ಕಾಣ್ತಾವೆ. ಸಮೀಪ ಇತ್ತಂದು ಜಾಸ್ತಿ ಒಂದಿಟ್ಟು ಕ್ಲಿಯರಿಟಿ ಕಾಣ್ತಾವೆ ಅಂತಲೇ ಹೇಳ್ಬೋದು. ನೋಡ್ಬೋದು ವೆಹಿಕಲ್ಗಳು ಹೋಗೋದು ಕೂಡ ಕಾಣ್ತೈತೆ ನಿಮ್ಗೆ. ನೀವು ಫುಲ್ ಜೂಮ್ ಆತಂದ್ರೆ ಸ್ವಲ್ಪ ಬ್ಲರ್ ಆಗ್ತಾವೆ ಯಾವುದೇ ಒಂದು ಕ್ಯಾಮ್ರಾ ಆಗಲಿ. ಇದು 2 ಲೆನ್ಸ್ ಇರುವಂಥ ಕ್ಯಾಮ್ರಾ, ಶಕುರೈ ಡಿಪೆಂಡರ್ ಡ್ಯೂ ಅಲ್ಲಿ 2 ಲೆನ್ಸ್ ಇರುವಂಥ ಕ್ಯಾಮ್ರಾ. ಇದು ನಾವು ಕ್ಯಾಮ್ರಾ ಕುಣಿಸಿದ್ದು ಸ್ಪಾಟ್ ಹಳ್ಯಾಳ ಬ್ರಿಡ್ಜಿಗೆ, ರೈತರ ವಾಟರ್ ಪಂಪಿಗೆ ಅಂತಲೇ ಹೇಳ್ಬೋದು.